ನಮಸ್ತೆ ಎಲ್ರಿಗೂ. ನಾನು ಇವತ್ತು ಒಂದು ಮಾಲ್ಟ್ ಪೌಡರ್ ಬಗ್ಗೆ ಇಲ್ಲಿ ಮಾಹಿತಿ ಕೊಡಕ್ಕೆ ಹೊರಟಿದ್ದೀನಿ. ತುಂಬಾ ಹೆಲ್ದಿ ಆಗಿರ್ತಕ್ಕಂಥ ಮಾಲ್ಟ್ ಪೌಡರ್. ನಾನು ಇದನ್ನ ಎಲ್ಲಿಂದ ತರಿಸ್ಕೊಂತೀನಿ ಮತ್ತೆ ಇದರಿಂದ ಏನೇನ್ ಬೆನಿಫಿಟ್ ಮತ್ತೆ ಇದನ್ನ ಹೇಗ್ ಮಾಡೋದು ಅಂತ ಎಲ್ಲ ನೋಡ್ತಾ ಹೋಗೋಣ. ನಂದು ಇವತ್ತು ಅದು ಆರ್ಡರ್ ಕೊರಿಯರ್ ಬಂದಿತ್ತು. ಸೊ ಹಾಗಾಗಿ ನಾನು ಇವತ್ತು ಅದನ್ನ ಓಪನ್ ಮಾಡ್ತಾ ಇದ್ದೀನಿ. ನನಗೆ ಈ ಮಾಲ್ಟ್ ಪೌಡರ್ ಇಲ್ಲದೆ ದಿನ ಸ್ಟಾರ್ಟೇ ಆಗಲ್ಲ. ಬೆಳಗ್ಗೆ ಟೈಮ್ ಪ್ರತಿದಿನ ನನಗೆ ಈ ಮಾಲ್ಟ್ ಪೌಡರ್ ಕುಡಿದು ತುಂಬಾ ಅಭ್ಯಾಸ ಆಗ್ಬಿಟ್ಟಿದೆ. ಹಾಗಾಗಿ ನನಗೆ ಈ ಸಲ ಖಾಲಿ ಆದ ತಕ್ಷಣನೇ ಆರ್ಡರ್ ಮಾಡಿದ್ದೆ ಬಂದಿತ್ತು. ಇದು ಅಶ್ವಿನಿ ಮೇಡಮ್ ಅವರ ಮಾಲ್ಟ್ ಪೌಡರ್ ನಾನು ತಗೊಳ್ಳೋದು. ತುಂಬಾನೇ ಹೆಲ್ತಿ ಆಗಿರ್ತಕ್ಕಂಥ ಮಾಲ್ಟ್ ಪೌಡರ್ ಇದು. ಇದು 30ಕ್ಕಿಂತಲೂ ಹೆಚ್ಚು ಕಾಳುಗಳನ್ನ ಹಾಕಿ ಮಾಡಿರ್ತಕ್ಕಂಥ ಮಾಲ್ಟ್ ಪೌಡರ್. ಸಿರಿಧಾನ್ಯಗಳಿರ್ಬೋದು, ಜೊತೆಗೆ ಡ್ರೈ ಫ್ರೂಟ್ಸ್ ಗಳಿರ್ಬೋದು, ಮತ್ತೆ ಒಂದಷ್ಟು ಕಾಳುಗಳು, ಸಾಕಷ್ಟು ಕಾಳುಗಳನ್ನ ಹಾಕಿ ಮಾಡಿರ್ತಕ್ಕಂಥ ಪೌಡರು. ಇದು ನಂದು 4ನೇ ಆರ್ಡರ್. ಇದು ಫಸ್ಟಿಗೆ ನಾನು ಅರ್ಧ ಕೆಜಿ ಬಾಟಲ್ ತಗೊಂಡಿದ್ದೆ. ಅದಾದ್ಮೇಲೆ ಇದು 1 ಕೆಜಿದು 3ನೇದು ನಾನು ಆರ್ಡರ್ ಮಾಡಿ ತಗೊಂತಾ ಇರೋದು. ಇದು ಆಕ್ಚುಲಿ ಪೀರಿಯಡ್ಸ್ ಪ್ರಾಬ್ಲಮ್ ಇರೋರ್ಗೆ, ಅಂದ್ರೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರ್ತಕ್ಕಂಥವ್ರಿಗೆ ಇದು ತುಂಬಾ ಅಂದ್ರೆ ಹೆಲ್ಪ್ ಆಗುತ್ತೆ. ಜೊತೆಗೆ ನಮ್ಮ ಸ್ಕಿನ್ ಆರೋಗ್ಯಕ್ಕೆ ಕೂಡ, ಆಮೇಲೆ ಕೂದಲಿನ ಆರೋಗ್ಯಕ್ಕೆ ಕೂಡ ಬಹಳನೇ ಒಳ್ಳೇದು. ಡಯಾಬಿಟಿಸ್ ಇರೋರ್ಗೆ ಈ ತರ ಸಾಕಷ್ಟು ಪ್ರಯೋಜನಗಳಿದೆ. ಮೇಡಮ್ ಅವ್ರದ್ದು ಬೇಕಿದ್ರೆ ನಾನು ಅವ್ರದ್ದು ಮಾಲ್ಟ್ ಇಂದ ಏನ್ ಯೂಸ್ ಇದೆ ಅಂತ ಒಂದು ವಿಡಿಯೋ ಮಾಡಿದ್ದಾರೆ. ಅದನ್ನ ನಾನು ಅವ್ರ ಪರ್ಮಿಷನ್ ತಗೊಂಡು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಇವಾಗ ಇದನ್ನ ಹೇಗ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ನಾವೀಗ ಒಂದು ಪಾತ್ರೆ ಇಟ್ಕೋಬೇಕು ಸ್ಟವ್ ಮೇಲೆ. ಅದಕ್ಕೆ ಈ ತರ ಒಂದು ಮೀಡಿಯಂ ಸೈಜ್ ಗ್ಲಾಸ್ ನಲ್ಲಿ ಒಂದು 2 ಗ್ಲಾಸ್ನಷ್ಟು ನೀರು ಹಾಕೊಂತಾ ಇದ್ದೀನಿ. ಇದು ಒಬ್ಬರಿಗೆ ಆಗೋಷ್ಟು ಮಾಲ್ಟ್ ಪೌಡರ್ ಮಾಡ್ಲಿಕ್ಕೆ. ಇದಕ್ಕೆ ನಾನು ಸ್ವಲ್ಪ ಬೆಲ್ಲ ಹಾಕೊಂಡಿದೀನಿ. ಅಂದ್ರೆ ವೆಯ್ಟ್ ಲಾಸ್ ಮಾಡ್ಬೇಕು ಅಂತ ಇರೋರು ಉಪ್ಪು ಹಾಕೊಂಡ್ರೆ ಆಗುತ್ತೆ. ಬಟ್ ವೆಯ್ಟ್ ಗೇನ್ ಮಾಡ್ಬೇಕು ಅಂತ ಇರೋರಿಗೆ ಸ್ವಲ್ಪ ಬೆಲ್ಲ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಬೆಲ್ಲ ಹಾಕೊಂಡ್ ಮಾಡ್ತಾ ಇದ್ದೀನಿ. ಒಂದ್ 2 ಸ್ಪೂನ್ ಅಷ್ಟು ಮಾಲ್ಟ್ ಪೌಡರ್ನ ಈ ತರ ಗಂಟಿಲ್ದೇ ಇರಾಗಿ ನೀಟಾಗಿ ಕಲಸಿ ರೆಡಿ ಮಾಡ್ಕೊಳ್ಳೋಣ. ಮಾಲ್ಟ್ನ ಸುಮಾರು 1 ವರ್ಷದ ಮೇಲ್ಪಟ್ಟಂತ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ್ವರೆಗೂ ಎಲ್ಲಾ ಏಜ್ನವರು ಕೂಡ ಉಪಯೋಗ ಮಾಡಬಹುದು ಈ ಮಾಲ್ಟ್ ಪೌಡರ್ನ. ಬೆನಿಫಿಟ್ ಕೂಡ ಹಂಗೆ ಇದೆ. ಯಾಕೆಂದ್ರೆ ಮೇಡಮ್ ಅವ್ರಿಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡ್ತಿರ್ತಾರೆ ಕೆಲವರು, ಅದನ್ನ ಶೇರ್ ಮಾಡ್ತಾ ಇರ್ತಾರೆ, ನಾನು ನೋಡಿದೀನಿ. ಬೇಕು ಅನ್ನೋರಿಗೆ ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅವ್ರು ಕೇಳ್ಕೊಂಡು ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಅವ್ರ ಲಿಂಕ್ ನ ಶೇರ್ ಮಾಡ್ತೀನಿ ಬೇಕಿದ್ರೆ. ಇವಾಗ ಈ ಮಾಲ್ಟ್ ಪೌಡರ್ನ ಕಲ್ಸ್ಕೊಂಡು ಏನು ನೀರು ಕುದಿಯೋಕ್ ಇಟ್ಟಿದ್ವಿ, ಆ ನೀರು ಸ್ವಲ್ಪ ಕುದಿಯೋಕ್ ಶುರುವಾದ ತಕ್ಷಣ ಅದರಲ್ಲಿ ಕಲ್ಸಿಟ್ಕೊಂಡಿರ್ತಕ್ಕಂಥ ಮಾಲ್ಟ್ ಪೌಡರ್ನ ಅದರಲ್ಲಿ ಹಾಕಿ ಮಿಕ್ಸ್ ಮಾಡ್ಬೇಕು. ಹಾಕಿದ ತಕ್ಷಣನೇ ಈ ತರ ಕೈ ಆಡಿಸ್ತಾನೆ ಇರ್ಬೇಕು ಸ್ವಲ್ಪ ಕುದಿ ಬರೋವರ್ಗುನು, ಇಲ್ಲಾಂದ್ರೆ ಅದು ಗಂಟಾಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಸ್ವಲ್ಪ ಕುದಿ ಬರಕ್ಕೆ ಶುರುವಾಗೋವರ್ಗುನು ಈ ತರ ಸ್ಪೂನ್ ಅಲ್ಲಿ ಮಿಕ್ಸ್ ಮಾಡ್ತಾನೆ ಇದ್ರೆ ಅದು ಗಂಟಾಗಲ್ಲ. ಆಮೇಲೆ ಅದು ಕನ್ಸಿಸ್ಟೆನ್ಸಿ ಕೂಡ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನು ಸ್ವಲ್ಪ ಗಟ್ಟಿ ಬರೋದ್ರಿಂದ ಇವಾಗ ಸ್ವಲ್ಪ ತೆಳುವಾಗೇನೆ ಮಾಡ್ಕೋಬೇಕು. ಹಂಗಾಗಿ ನೋಡ್ಕೊಂಡು ಇನ್ ಸ್ವಲ್ಪ ಬೇಕು ಅಂದ್ರೆ ನೀರ್ ಹಾಕೊಂಡು ಈ ಟೈಮಲ್ಲೇ ಸ್ವಲ್ಪ ಕುದಿಸ್ಕೋಬೇಕಾಗುತ್ತೆ. ಒಂದು 2 ನಿಮಿಷ, 2ರಿಂದ 3 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಅಂದ್ರೆ ಚೆನ್ನಾಗಿ ಕುದಿ ಬರ್ಬೇಕು, ಅಲ್ಲಿವರೆಗೂ ಕುದಿಸ್ಕೋಬೇಕು. ಇದನ್ನ ಯೂಶಲಿ ಬೆಳಗ್ಗೆ ಟೈಮೇ ಕುಡಿಬೇಕು. ಯಾಕೆಂದ್ರೆ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ಇದು ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅನ್ನೋ ಕಾರಣಕ್ಕೆ ಇದನ್ನ ಖಾಲಿ ಹೊಟ್ಟೆಗೆ ಕುಡಿಯೋದು ಒಳ್ಳೇದು ಅಂತ ಅವರು ಕೂಡ ಹೇಳ್ತಾರೆ. ಸೊ ನಾನು ಕೂಡ ಇದನ್ನ ಪ್ರತಿದಿನ ಬೆಳಗ್ಗೆ ಹೊತ್ತೇನೆ ಕುಡಿಯೋ ಅಭ್ಯಾಸನ ಇಟ್ಕೊಂಡಿದೀನಿ. ನೋಡಿ ಈ ತರ ಕುದಿ ಬರಕ್ಕೆ ಶುರುವಾಗುತ್ತಲ್ಲ, ಆ ಟೈಮಲ್ಲಿ ನಾವು ಸ್ಟವ್ ನ ಆಫ್ ಮಾಡ್ಕೋಬೇಕಾಗುತ್ತೆ. ಈ ಮಾಲ್ಟ್ ಪೌಡರ್ನ ಆಲ್ರೆಡಿ ಉಪಯೋಗ ಮಾಡ್ತಿರೋರು ತುಂಬಾ ಜನ ಇರ್ತೀರಾ, ಬಟ್ ಗೊತ್ತಿಲ್ಲದೆ ಇರೋರಿಗೆ ಅಂತ ನಾನೇ ವಿಡಿಯೋ ಮಾಡಿದ್ದಷ್ಟೇ. ನೋಡಿ ಇವಾಗ ಇದು ಕುದಿಯಕ್ಕೆ ಶುರುವಾಗಿದೆ. ಇಷ್ಟು ಕುದ್ರೆ ಸಾಕಾಗುತ್ತೆ. 2 to 3 ಮಿನಿಟ್ಸ್ ಅಲ್ಲಿ ಈ ತರ ಕುದಿ ಬಂದ್ಬಿಡುತ್ತೆ. ಸೊ ಈ ಇಷ್ಟು ಕುದಿ ಬಂದಾದ್ಮೇಲೆ ನಾವು ಸ್ಟವ್ ನ ಆಫ್ ಮಾಡ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ತಣ್ಣಗಾಗಕ್ಕೆ ಬಿಡ್ಬೇಕು. ನಾನಿಲ್ಲಿ ಡೈರೆಕ್ಟ್ ಹಂಗೇನೆ ಲೋಟಕ್ಕೆ ಹಾಕಿ ತೋರಿಸ್ತಾ ಇದ್ದೀನಿ, ತಣ್ಣಗಾಗಕ್ಕೇನು ಬಿಟ್ಟಿಲ್ಲ. ಯೂಶಲಿ ನಾನು ಮಾಡುವಾಗ ಮನೇಲಿ ಫಸ್ಟ್ ಅದ್ ಮಾಡಿ ಆಫ್ ಮಾಡಿ ಎತ್ತಿಟ್ಟು ಬೇರೆ ಕೆಲಸ ಮಾಡ್ಕೊಂಡು ತಣ್ಣಗಾದ್ಮೇಲೆ ಕುಡಿಯೋದನ್ನೇ ಅಭ್ಯಾಸ ಮಾಡ್ಕೊಂಡಿದೀನಿ. ಇವಾಗ ಇದು ಎಷ್ಟಾಗಿದೆ 2 ಸ್ಪೂನ್ ಅಲ್ಲಿ ಏನೋ ತೋರ್ಸಕ್ಕೋಸ್ಕರ ನಾನಿಲ್ಲಿ ಆಫ್ ಮಾಡಿದ ತಕ್ಷಣ ಲೋಟಕ್ಕೆ ಹಾಕ್ತಾ ಇದ್ದೀನಿ. ಇದು ಹೀಗೆ ಕುಡಿದ್ರೆ 1 ಗ್ಲಾಸ್ ಒಬ್ರು ಕುಡಿದ್ ಬಿಡ್ಬೋದು. ಬಟ್ ಅವ್ರು ಹೇಳೋದೇನಂದ್ರೆ ಇಷ್ಟು 1 ಗ್ಲಾಸ್ ಅಷ್ಟೇ ಮಜ್ಜಿಗೆ ತಗೊಂಡು ಅದಕ್ಕೆ ಚಿಯಾ ಸೀಡ್ಸ್, ಸಬ್ಜಾ ಸೀಡ್ಸ್ ಹಾಕೊಂಡು ಮಜ್ಜಿಗೆನ ರೆಡಿ ಮಾಡ್ಕೊಂಡು ಅದ್ರ ಜೊತೆ ಈ ಮಾಲ್ಟ್ ಪೌಡರ್ನ ಮಿಕ್ಸ್ ಮಾಡ್ಕೊಂಡು 2 ಗ್ಲಾಸ್ ಮಾಡ್ಕೊಂಡು ಇಬ್ರು ಕುಡಿಬಹುದು ಅಂತ. ಬಟ್ ನಾನು ಇದನ್ನ ಈ ತರನೇ ಡೈರೆಕ್ಟ್ ಆಗಿ ಕುಡಿಯೋ ಅಭ್ಯಾಸ ಇದೆ ನನಗೆ. ಇದಕ್ಕೇನು ಮಜ್ಜಿಗೆ ಏನು ಮಿಕ್ಸ್ ಮಾಡಲ್ಲ ನಾನು. ಬೇಕಿದ್ರೆ ಆ ತರ ಕುಡಿಯೋರು ಕುಡಿಬಹುದು. ಆ ತರ ಕುಡಿಯೋದಾದ್ರೆ ಇಷ್ಟೇ ಮಾಲ್ಟ್ ಪೌಡರ್ ಅಲ್ಲಿ ಇಬ್ರಿಗೆ ಆಗೋ ತರ ನಾವು ರೆಡಿ ಮಾಡ್ಕೋಬಹುದು 2 ಗ್ಲಾಸ್ ಅಲ್ಲಿ ಹಾಕೊಂಡು. ಅಥವಾ ಈ ತರ ಡೈರೆಕ್ಟ್ ಆಗಿ ಕುಡಿಬಹುದು. ಯೂಶಲಿ ಬೆಳಿಗ್ಗೆ ಟೈಮ್ ಕುಡಿದ್ರೆ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಈ ಮಾಲ್ಟ್. ಸೊ ಹೇಗಿತ್ತು ಹೇಳಿ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.